ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ದಾರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಕರೆಂಟ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಮತ್ತು ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನು ಮತ್ತು ಇವರು ಏನು ಆಲೋಚನೆ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಇವ್ರು ಪ್ರೀತಿಸುವಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಪ್ರೀತಿಸುವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ದಾರೆ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ 2 ಸೈಡ್ ಲವರ್ಸ್ಗೂ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಇರೋರಿಗೆ, ಮತ್ತು ಒಬ್ಬರನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ರವ್ರಿಗೆ ಮಾತ್ರ. ಸೊ ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಏನು, ಪ್ರಸ್ತುತ ಅವರು ನಿಮ್ಮ ಬಗ್ಗೆ ಇವಾಗ ಏನು ಆಲೋಚನೆ ಮಾಡ್ತಾಯಿದ್ದಾರೆ, ಮತ್ತು ನೀವು ಏನು ಡಿಸಿಷನ್ ತೊಗೊಬೇಕು ಅಂದ್ಕೊಂಡಿದ್ದಾರೆ, ಯಾವ ಥರ ಅಭಿಪ್ರಾಯಗಳು ಇಟ್ಕೊಂಡಿದ್ದಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆದರೆ ಮಾತ್ರ ಅಪ್ಲಿಕೇಬಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಂಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾಯಿದ್ರೆ ಹುಡುಗನ ಅಂದ್ಕೊಳ್ಳಿ ಅಷ್ಟು. ಸೊ ನೀವು ಪ್ರೀತಿಸುವಂಥ ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರೆ ಅಂದರೆ ಏಸ್ ಆಫ್ ವಾಂಡ್ಸ್. ಸೊ ನೀವು ಮತ್ತು ಅವರು ಸಪ್ರೇಷನ್ ಆಗಿದ್ರೆ ನೋ ಕಾಂಟ್ಯಾಕ್ಟ್ ಆಗಿರೋದನ್ನ ಅನ್ನೋದಕ್ಕೆ 100% ಸಾಕ್ಷಿ ಇದೆ. ಓಕೆನಾ? ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಈ ಕಾರ್ಡ್ ಅರ್ಥ ಏನಂದರೆ ನ್ಯೂ ಬಿಗಿನಿಂಗ್ಸ್. ನೋಡಿ, ಇಲ್ಲಿ ಒಂದು ವಾಂಡ್ ಒಣಗೋಗೈತೆ. ಆ ವ್ಯಕ್ತಿ ಅಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡಿದ್ರೆ ಬಿಳಿ ಮೋಡಗಳು ಇಲ್ಲಿ ಸುತ್ತುವರೆದಿದೆ ಕೈ ತುಂಬ. ಅಲ್ಲಿ ವಾಂಡೆಲ್ಲ ಚಿಗುರ್ತಾ ಇದೆ. ಸೊ ಇದ್ರ ಅರ್ಥ ಏನು ಗೊತ್ತಾ? ನಿಮ್ಮ ಪ್ರೀತಿ ಕೂಡ ಅಷ್ಟೇ. ನೋ ಕಾಂಟ್ಯಾಕ್ಟ್ ಆಗಿದೆ, ಸಪ್ರೇಷನ್ ಆಗಿದೆ, ಬ್ರೇಕಪ್ ಆಗಿದೆ, ಒಬ್ಬರಿನಿಂದ ಒಬ್ಬರು ಮಾತಾಡ್ತಾಯಿಲ್ಲ, ಲಾಂಗ್ ಡಿಸ್ಟೆನ್ಸ್ ಇದೆ, ಮತ್ತು ಮದುವೆ ಆಗಿರೋರಾದರೆ ಜಗಳ ಆಡ್ಕೊಂಡು ಸಪ್ರೇಷನ್ ಆಗಿಬಿಟ್ಟಿದ್ರೆ, 2 ಸೈಡ್ ಲವರ್ಸ್ ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಮ್ಯುನಿಕೇಷನ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ, ಸೊ ನಿಮ್ಗೆ ಗೊತ್ತಿರತ್ತಲ್ಲ ಆ ಒಂದು ಪ್ರಾಬ್ಲಮ್ಸ್ನಿಂದ ದೂರ ಆಗಿದ್ರೆ. ಸೊ ಇವಾಗ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ರೆ ನಿಮ್ಮ ಬಗ್ಗೆ ಅಂದರೆ, ಸೊ ಆಗಿದ್ದೆಲ್ಲ ಆಗೋಯ್ತು, ಇನ್ನು ತಲೆ ಕೆಡ್ಸ್ಕೊಳೋದು ಬೇಡ. ಸೊ ನನಗೂ ಮತ್ತು ನಾನು ಪ್ರೀತಿಸೋವಂಥ ವ್ಯಕ್ತಿಗೂ ಮತ್ತೆ ನ್ಯೂ ಬಿಗಿನಿಂಗ್ಸ್ ಆದರೆ ಸಾಕು. ಅಂದರೆ ನೀವು ಮತ್ತು ನಿಮ್ಮ ವ್ಯಕ್ತಿ ಫಸ್ಟ್ ನಿಮ್ಮಿಬ್ಬರಿಗೂ ಪ್ರೀತಿ ಆದಾಗ ಯಾವ ರೀತಿ ಮೊಮೆಂಟ್ಸ್ ಇತ್ತು ಆ ಥರ ಹ್ಯಾಪಿ ಮೊಮೆಂಟ್ಸ್. ಅಂದರೆ ನಿಮ್ಮ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಪ್ರಾಣ, ಆ ವ್ಯಕ್ತಿಗೆ ಅಂದ್ರೂ ನಿಮ್ಗೆ ತುಂಬ ಇಷ್ಟ. ಇಬ್ಬರಿಗೂ ಒಬ್ಬರು ಅಂದರೆ ಒಬ್ರಿಗೆ ಇಷ್ಟ. ಇಲ್ಲಿ ಯಾಕೆ ಬೇರೆ ಆಗಿದ್ರಾ? ಬಿಕಾಸ್ ಥರ್ಡ್ ಪರ್ಸನ್. ಸೊ ಅದು ವ್ಯಕ್ತಿ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಆಗಿರ್ಬೋದು. ಕೆಲವ್ರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇರ್ತಾರೆ. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ಇನ್ನೊಬ್ರನ್ನ ಬಿಟ್ಟೋಗಿರ್ತಾರೆ, ಕೆಲವೊಂದು ಕಾರಣಗಳಿಂದ ನಿಮ್ಮನ್ನು ಬಿಟ್ಟೋಗಿರ್ತಾರೆ. ಸೊ ಇನ್ನೊಬ್ಬ ವ್ಯಕ್ತಿಗೋಸ್ಕರ. ಸೊ ಅದು ತಾತ್ಕಾಲಿಕ ಅಷ್ಟೇ. ಬಟ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡೋದು ನಿಜವಾದ ಪ್ರೀತಿ. ಬಟ್ ಆ ಸಮಯದಲ್ಲಿ ಅವರು ತಪ್ಪು ಮಾಡಿದರು. ಸೊ ನೀವು ಆ ಸಮಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡೋಷ್ಟೊತ್ತು ನೋಡಿದರೆ ಅವರು ಒಂದು ಪ್ರೀತಿ ಅಂದರೆ ನೀವು ಪ್ರೀತಿಸೋವಂಥ ವ್ಯಕ್ತಿ ತಪ್ಪು ಮಾಡೋದು ಜಾಸ್ತಿ ಆಗೋಯ್ತು. ಸೊ ನೀವು ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಸೊ ನೀವೇ ಅದರಿಂದ ಕೆಲವರು ಆರ್ಗ್ಯುಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಜಗಳ ಆಡಿಕೊಂಡು ನೀವು ಪ್ರೀತಿಸಿದಂಥ ವ್ಯಕ್ತಿನ ಕೇಳಿರ್ಬೋದು, ಯಾಕೆ ಈ ರೀತಿ ತಪ್ಪು ಕೆಲಸ ಎಲ್ಲ ಮಾಡ್ತಾಯಿದೆ ಅಂತ ಕೆಲವ್ರು ಕೇಳಿರ್ಬೋದು. ಇನ್ನು ಕೆಲವರು ನನ್ನ ಜೊತೆ ಯಾಕೆ ಮಾತಾಡ್ತಲ್ಲ, ಯಾಕೆ ನೀನು ಈ ಥರ ಬಿಹೇವ್ ಎಲ್ಲ ಮಾಡ್ತಾಯಿದ್ದೆ ಅಂತ ನೀವು ಪ್ರೀತಿಸೋ ವ್ಯಕ್ತಿನ ನೀವು ಕೇಳಿದ್ದಕ್ಕೆ ಅವರು ನಿಮ್ಮನ್ನು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆರ್ಗ್ಯುಮೆಂಟೆಲ್ಲ ಮಾಡಿದಾಗ ನಿಮಗೂ ಮತ್ತು ಅವ್ರಿಗೆ ಕ್ಲಾಶಸ್ ಆಗಿ ನೀವಿಬ್ಬರು ದೂರ ಆದರೆ. ಸೊ ಅದನ್ನೇ ನಿಮ್ಮ ವ್ಯಕ್ತಿ ಇವಾಗ ನೆನ್ಪು ಮಾಡ್ಕೊತಾ ಇದ್ದಾರೆ. ಸೊ ಆ ಥರ ಎಲ್ಲ ಫಸ್ಟ್ ಥರ ಆಗೋದು ಬೇಡ. ನಮ್ಮಿಬ್ಬರ ಪ್ರೀತಿ ಮತ್ತೆ ಹೊಸ್ದಾಗಿ ಚಿಗುರಲಿ, ನಾವಿಬ್ಬರು ಮತ್ತೆ ರಿಯೂನಿಯನ್ ಆದರೆ ಸಾಕು ಅಂತ ಅವರು ತುಂಬ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನೀವು ಮತ್ತು ನಿಮ್ಮ ವ್ಯಕ್ತಿ ಇಬ್ಬರು ಸೇರಿದರೆ ಸಾಕು, ಮತ್ತೆ ಹೊಸ ಬಿಗಿನಿಂಗ್ಸು. ನೀವು ಹ್ಯಾಪಿ ಆಗಿರ್ಬೇಕು, ಅವರು ಹ್ಯಾಪಿ ಆಗಿರ್ಬೇಕಂತ ನ್ಯೂ ಬಿಗಿನಿಂಗ್ಸ್ನ ಅವರು ಬಯಸ್ತಾ ಇದ್ದಾರೆ, ನೀವು ಬಯಸ್ತಾ ಇದ್ದೀರ. ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತಂದರೆ ಈ ಟ್ಯಾರೋಟ್ ಕಾರ್ಡು, ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನೀವು ಇಬ್ಬರು ಜಗಳ ಮಾಡಿಕೊಂಡು ಸೆಪ್ರೇಷನ್ ಆಗೋ ಅಥವಾ ಇನ್ನೊಂದು ಮೂರನೇ ಸಿಚುವೇಷನೋ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸೋ ಅಥವಾ ಇನ್ನೊಬ್ಬ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನೋ ಅಥವಾ ಫ್ಯಾಮಿಲಿ ಪ್ರಾಬ್ಲಮೋ ಯಾವುದೋ ಒಂದು ಕಾರಣಕ್ಕೋಸ್ಕರ ಕಿತ್ಲಾಡ್ಕೊಂಡು ಜಗಳ ಆಡ್ಕೊಂಡು ದೂರ ಆಗಿಬಿಟ್ರಿ.
ಬಟ್ ಆದರೆ ನಿಮ್ಮ ವ್ಯಕ್ತಿ ಇವಾಗ ಏನು ಆಲೋಚನೆ ಮಾಡ್ತಾಯಿದ್ರೆ ನಿಮ್ಮ ಬಗ್ಗೆ, ನೀವು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಅವ್ರ ಮೇಲೆ ಪದೇ ಪದೇ ಪ್ರೀತಿ ಬರ್ತಾಯಿತ್ತು, ನಿಮ್ಗೆ ಅವ್ರನ್ನ ಕಂಡ್ರೆ ಎಷ್ಟು ಪ್ರೀತಿ ಇತ್ತು, ಹೇಳ್ಕೊಳಕ್ಕಾಗ್ದಷ್ಟು ಪ್ರೀತಿನ ಅವರು ಕೂಡ ಅಷ್ಟೇ ಇವಾಗ ನಿಮಗೆ ಕೊಡಬೇಕಂತ ಈ ಕೈಯಲ್ಲಿ ಕಪ್ಪಿಟ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಅಂದರೆ ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದಾಗ, ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದಾಗ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡಿ ಅವಾಯ್ಡ್ ಮಾಡಿ ಹೊರಟೋದ್ರು. ಇವಾಗ ನ್ಯೂ ಬಿಗಿನಿಂಗ್ಸ್ನ ಇಷ್ಟಪಡ್ತಾ ಇದ್ದಾರೆ. ನೀವು ಮತ್ತು ಅವರಿಬ್ಬರು ಒಂದಾಗಬೇಕಂತ ತುಂಬ ಆತುರದಲ್ಲಿದ್ದಾರೆ, ತುಂಬ ಟೆನ್ಷನ್, ಅವ್ರ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ಇವಾಗ ನೋಡಿ ಅದಕ್ಕೆ ಕಪ್ ತಗೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ ನಿಮ್ಮನ್ನು ಪದೇ ಪದೇ ಬೇಕು ಅಂತ ಅವರು ಇವಾಗ ಅವ್ರಿಗೆ ಪ್ರೀತಿ ಜಾಸ್ತಿ ಆಗಿದೆ. ನೀವು ದೂರ ಆದಮೇಲೆ ಗೊತ್ತಾಗಿದೆ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ ಏನಂತ. ಪೇಜ್ ಆಫ್ ಕಪ್ಸ್ ಅಂದರೆ ಅದೇ, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮ ಪ್ರೀತಿ ಇವಾಗ ಅರ್ಥ ಆಗಿದೆ. ಸೊ ಅದರಿಂದನೇ ಅವರು ತುಂಬ ನಿಮ್ಮನ್ನು ಇವಾಗ ಮತ್ತೆ ಇಷ್ಟಪಡ್ತಾ ಇದ್ದಾರೆ. ನೋಡಿ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ಸ್ವಲ್ಪ ಗರ್ವ ಜಾಸ್ತಿನೇ ಆಯ್ತು. ಗರ್ವ ಅನ್ನೋದಕ್ಕಿಂತ ಅಹಂಕಾರ ಇನ್ನೊಂದು ವರ್ಡ್. ಸೊ ಅದನ್ನ ಏನಾದರೂ ನೀವು ತಿಳ್ಕೊಳ್ಳಿ. ನಿಮ್ಮ ವ್ಯಕ್ತಿಗೆ ಆ್ಯಟಿಟ್ಯೂಡ್ ಅನ್ನೋದು ಜಾಸ್ತಿ ಇದೆ. ನಾನು ಹೇಳ್ದಾಗೆ ಕೇಳಬೇಕು, ನಾನು ಹೇಳ್ದಾಗ ಕೇಳಿಲ್ಲ ಅಂದರೆ ನೀನು ನಡಿ ಮನೆಗೆ. ಸೊ ಅಂದರೆ ನಾನು ಹೇಳ್ದಾಗ ಕೇಳು, ಇಲ್ಲಾಂದರೆ ನಿನ್ನ ಪಾಡಿಗೆ ನೀನು ಇರೋ ಅಂತ ಅನ್ನೋ ಬಿಹೇವಿಯರು. ಸೊ ಅವ್ರು ಹೇಳ್ದಾಗ ನೀವು ಕೇಳಲಿಲ್ಲ, ಸೊ ನೀವು ಕಾಂಪ್ರಮೈಸ್ ಆಗಲಿಲ್ಲ, ಸೊ ನಿಮಗೆ ಸಪ್ರೇಷನ್ನು ನೋ ಕಾಂಟ್ಯಾಕ್ಟ್ ಆಗಿದೆ. ಅದನ್ನೇ ನಿಮ್ಮ ವ್ಯಕ್ತಿ ಇವಾಗ ಯೋಚನೆ ಮಾಡ್ತಾಯಿದ್ದಾರೆ. ಅವರು ನೋಡಿ ಇಲ್ಲಿ ಕಿಂಗ್ ಇದ್ದಾರೆ, ಒಂದು ವಾಂಡ್ ಇಟ್ಕೊಂಡು ಆರ್ಡ್ರ್ ಮಾಡ್ತಾಯಿದ್ದಾರೆ, ಮತ್ತು ಆ ಸೈಡ್ ನೋಡ್ತಾ ಇದ್ದಾರೆ, ಅಂದರೆ ಜನಗಳು ನೋಡ್ತಾ ಆರ್ಡ್ರ್ ಮಾಡ್ತಾಯಿದ್ದಾರೆ. ಸೊ ನಾನು ಹೇಳ್ದಾಗೆ ಕೇಳು, ನಾನು ಆಜ್ಞೆನ ಪಾಲನೆ ಮಾಡೋ ಅನ್ನೋ ಥರ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವರು ಹೇಳ್ದಂಗೆ ಅವರು ಇದ್ದಾಗೆ ನೀವು ನಡ್ಕೊಳ್ಲಿಲ್ಲ, ಸೊ ಅದರಿಂದ ನೀವು ದೂರ ಆದರೆ. ಸೊ ಇವಾಗ ಅದನ್ನು ನೆನಪು ಮಾಡ್ಕೊತಾ ಇದ್ದಾರೆ ನಿಮ್ಮ ವ್ಯಕ್ತಿ. ನಾನು ಅವ್ರನ್ನ ಆರ್ಡ್ರ್ ಮಾಡಿದೆ, ಕಂಟ್ರೋಲ್ ಮಾಡಿದೆ, ನಾನು ಹೇಳ್ದಾಗೆ ಕೇಳಬೇಕು, ನಾನು ಹೆಂಗೆ ಆಡ್ತೀನೋ ಅದೇ ಥರ ಇರಬೇಕು, ನನ್ನ ಬಿಹೇವಿಯರ್ ಥರನೇ ನಡ್ಕೊಬೇಕಂತ ನಾನು ತುಂಬ ಪ್ರೆಷರ್ ಹಾಕಿದೆ ಅವ್ರ ಮೇಲೆ. ಸೊ ಅದು ಎಲ್ಲ ಅವ್ರಿಗೆ ತೊಂದರೆ ಆಯಿತು. ಸೊ ಅದಕ್ಕೆ ಅವರು ದೂರ ಹೊರಟೋದ್ರೆ ನಾನು ಅವ್ರಿಗೆ ತೊಂದರೆ ಕೊಟ್ಬಿಟ್ಟೆ ಅಂತ ನಿಮ್ಮ ವ್ಯಕ್ತಿ ಇವಾಗ ನೆನಪು ಮಾಡ್ಕೊತಾ ಇದ್ದಾರೆ. ಸೊ ಅದನ್ನೆಲ್ಲ ನೆನಪು ಮಾಡಿಕೊಂಡು ಇವಾಗ ನೆನಪು ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಮತ್ತು ಅವರು ಮತ್ತೆ ಹೆಂಗೆ ನಿಮ್ಮ ಪ್ರೀತಿ ಇತ್ತೋ ಅದೇ ಥರ ಸರಿ ಹೋಗ್ಲಂತ ಅವರು ನಿಮ್ಮ ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಏನೇನು ಹಳೆ ನೆನಪುಗಳೆಲ್ಲ ನಡೆದಿದೆ, ಸೊ ಅದನ್ನೆಲ್ಲ ಮೆಲ್ಕಾಗ್ತಾ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಕೂಡ ಅವ್ರಿಗೆ ಕನ್ಫ್ಯೂಷನು. ಸೊ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ರೇನೋ, ಒಂದು ಸೈಡು ಫ್ಯಾಮ್ಲಿ, ಇನ್ನೊಂದು ಸೈಡ್ ನೀವು, ಇಲ್ಲಾಂದರೆ ಇನ್ನೊಂದು ಸೈಡು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನ ಯಾರೋ ಆ ವ್ಯಕ್ತಿ ಕಡೆ ಗಮನ. ಕೆಲವ್ರಿಗೆ ಮಾತ್ರ, ಕೆಲವ್ರಿಗೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇರ್ಬೋದು, ಇನ್ನು ಕೆಲವ್ರಿಗೆ ಫ್ಯಾಮ್ಲಿ ಇರ್ಬೋದು. ಒಂದು ಕಡೆ ನೀವು, ಇನ್ನೊಂದು ಕಡೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇಲ್ಲ ಫ್ಯಾಮಿಲಿ. ಸೊ ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಅಪ್ಲಿಕೇಬಲ್ ಇರುತ್ತೆ ನೋಡಿ. ಒಬ್ಬರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇರ್ತಾರೆ, ಇನ್ನು ಕೆಲವ್ರ ಲೈಫಲ್ಲಿ ಪರ್ಸನ್ಸ್ ಲೈಫಲ್ಲಿ ಫ್ಯಾಮ್ಲಿ ಇರ್ತಾರೆ, ಇನ್ನು ಕೆಲವ್ರ ಪರ್ಸನ್ಸ್ ಲೈಫಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಿಮ್ಮ ಲೈಫ್ಗೆ ಯಾವ ರೀತಿ ಆದರೆ ಆ ರೀತಿ ತಗೊಳ್ಳಿ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎರಡು ಥರ ಲೈಫು, ಒಂದು ನೀವು ಬೇಕು, ಇನ್ನೊಂದು ಕಡೆ ಅವರು ಇದಾರಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಬೇಕು. ಸೊ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಸೈಡ್ ಬರಬೇಕಾ, ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಹೋಗ್ಬೇಕಾ, ನಿಮ್ಮ ಸೈಡ್ ಬರಬೇಕಾ, ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಹೋಗ್ಬೇಕಾ. ಸೊ ನೋಡಿ ಆ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಯಾವುದೇ ಥರ ಡಿಸಿಷನ್ ತೊಗೊತೀರ, ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಈ ವ್ಯಕ್ತಿ ಇಲ್ಲೇ ಕೂತ್ಕೊಂಡಿದ್ರೆ ಇಲ್ಲೇ ಇರ್ತಾನೆ, ಏನಾದರೂ ಒಂದು ಡಿಸಿಷನ್ ತೊಗೊಂಡ್ರೆ ಮುಂದಕ್ಕೆ ಹೋಗ್ತಾನೆ. ಈ ವ್ಯಕ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾನೆ, 2 ಶಾರ್ಟ್ಸ್ ಈ ಕಡೆ ತೋರಿಸ್ಬಿಟ್ಟಿದ್ದಾನೆ, ಎಲ್ಲೂ ಹೋಗ್ತಲ್ಲ ಕೂತ್ಕೊಂಡಿದ್ದಾನೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಪರಿಸ್ಥಿತಿ ಕೂಡ ಅಷ್ಟೇ. ಅವ್ರು ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಂಡ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊತಾರೆ. ಸೊ ಅವ್ರ ಫ್ಯಾಮ್ಲಿ ಸೈಡ್ ಆದರೂ ಆ್ಯಕ್ಷನ್ ತೊಗೊಂಡ್ರೆ ನಿಮ್ಮನ್ನು ಬಿಟ್ಟು ಇನ್ನು ಅವರಾದರೂ ನೋವು ಪಟ್ಕೊಂಡಿರ್ತಾರೆ. ಅವ್ರು ಹೆಂಗೂ ಮಾಡ್ತಿಲ್ಲ ಹೆಂಗೂ ಮಾಡ್ತಲ್ಲ, ಈ ಕಡೆ ನಿಮಗೂ ನೋವು ಕೊಡ್ತಾಯಿದ್ರೆ, ಅವ್ರ ಫ್ಯಾಮ್ಲಿಗೂ ನೋವು ಕೊಡ್ತಾಯಿದ್ರೆ, ಮತ್ತು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಆ ಕಡೆನೂ ನೋವು ಕೊಡ್ತಾರೆ. ನೀವು ಪ್ರೀತಿಸೋರು ಅಂಥ ವ್ಯಕ್ತಿ 2 ಪ್ರಾಬ್ಲಮ್ಸಲ್ಲೂ ಜಗ್ಲಿಂಗ್ ಮಾಡ್ತಾಯಿದ್ದಾರೆ. ನಿಮಗೂ ಯಾವುದೇ ಥರ ತೀರ್ಮಾನ ಕೊಡ್ತಲ್ಲ, ಆ ಕಡೆನೂ ಯಾವುದೇ ಥರ ಆ್ಯಕ್ಷನ್ ತೊಗೊತಲ್ಲ. ಸೊ ಇದನ್ನೆಲ್ಲ ನೆನಪು ಮಾಡಿಕೊಂಡು ಇವಾಗ ನಾನು ಏನು ಮಾಡಲಿ ಅನ್ನೋ ಒಂದು ಟೆನ್ಷನಲ್ಲಿ ನಿಮ್ಮ ವ್ಯಕ್ತಿ ಪ್ರತಿ ಕ್ಷಣ ನಿಮ್ಮ ಸೈಡ್ ಬರಬೇಕಾ, ಮತ್ತು ಇನ್ನೊಂದು ಅವ್ರಿಗಿದೆ ಅಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್, ಅದ್ರ ಕಡೆ ಹೋಗ್ಬೇಕಂತ ತುಂಬ ಯೋಚನೆ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಅವರು ಟೈಮ್ ವೇಸ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ತುಂಬ ನೋವಾಗ್ತಾಯಿದೆ. ಕೆಲವ್ರಿಗೆ ನಿಮ್ಮ ವ್ಯಕ್ತಿಯಿಂದ ಹರ್ಟ್ ಆಗ್ತಾಯಿದೆ, ಜಾಬು ವೇಸ್ಟ್ ಆಗ್ತಾಯಿದೆ, ಕೆಲವ್ರಿಗೆ ಮನಿ ಲಾಸ್ ಆಗ್ತಾಯಿದೆ, ಇನ್ನು ಕೆಲವ್ರಿಗೆ ನಿಜವಾದ ಪ್ರೀತಿ ಇಲ್ಲ. ನಿಮ್ಮ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿನ ಬರೋಕ್ಕೆ ಬಿಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಅವ್ರನಿಂದ ಏನು ಕಮಿಟ್ಮೆಂಟ್ ಸಿಗ್ತಿಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ತಿಲ್ಲ, ನಿಮಗೆ ಕನ್ಫ್ಯೂಷನಲ್ ಸ್ಟೇಟಸಲ್ಲಿ ಇಟ್ಟಿದ್ದಾರೆ, ನಿಮಗೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅದನ್ನೆಲ್ಲ ಇವಾಗ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಗೊತ್ತಾಗಿದೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕಾದ್ರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕಾದ್ರೆ 2 ಸೈಡ್ ಲವರ್ಸ್ ಇರೋರಿಗೆ
ಅಥವಾ ಇನ್ನು ಮ್ಯಾರೇಜ್ ಆಗಿ ಮದುವೆ ಆಗಿ ಸಪ್ರೇಷನ್ ಆಗಿರೋರಾದರೆ ನೀವಿಬ್ಬರು ಮತ್ತೆ ಒಂದಾಗಬೇಕು, ರೀಯೂನಿಯನ್ ಆಗಬೇಕಾದ್ರೆ ಥರ್ಡ್ ಪಾರ್ಟಿ ಅನ್ನೋದು ಎಂಟ್ರಿ ಐತೆ. ಸೊ ಅವ್ರಿಗೆ ಗೊತ್ತಿದೆ ನಿಮ್ಮ ವ್ಯಕ್ತಿಗೆ ಇಲ್ಲಿ ಮೂರನೇ ವ್ಯಕ್ತಿನ ಒಪ್ಪಿಸ್ಬೇಕು. ಸೊ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿನ ಮದುವೆ ಆಗಬೇಕಾದ್ರೆ ಅವ್ರ ಫ್ಯಾಮ್ಲಿನೂ ಒಪ್ಪಿಸಿ ನಿಮ್ಮನ್ನು ಮದುವೆ ಆಗಬೇಕಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಮ್ಲಿನೂ ಒಪ್ಪಿಸಿ ನಿಮ್ಮನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ನೀವು ಎಷ್ಟು ದಿವಸ ಅಂತ ಅವ್ರಿಗೋಸ್ಕರ ಕಾಯ್ತೀರಾ? ನಿಮ್ಗೆ ಕಾದು ಸುಸ್ತಾಗ್ಬಿಟ್ಟಿದೆ. ಆದರೆ ನಿಮ್ಮ ವ್ಯಕ್ತಿ ಏನೋ ಯೋಚನೆ ಮಾಡ್ಕೊಂಡೇ ಇದ್ದಾರೆ. ನೋಡಿ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ 3 ಕಪ್ಸ್ ಇದ್ದಾವೆ. ಇಲ್ಲಿ ಮೂರನೇ ವ್ಯಕ್ತಿ ಅವ್ರ ಫ್ಯಾಮ್ಲಿ ಒಪ್ಪೋರ್ಗೆ ಅವ್ರು ಒಪ್ತಾರ, ಅದಾಗುತ್ತಾ? ಸೊ ನಿಮ್ಮ ವ್ಯಕ್ತಿಗೆ ಬಿಟ್ಟಿದ್ದು ನಿಮ್ಗೆ ಬಿಟ್ಟಿದ್ದು. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾಯಿಲ್ಲ. ಸೊ ಅವರು ಬೇಕು ನೀವು ಬೇಕು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಷ್ಟೇ ಥರ್ಡ್ ಪಾರ್ಟಿ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿಗೂ ನೀವು ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ನು ಬೇಕು. ಅದು ಆಗೋ ಕೆಲಸನಾ? ಸೊ ನೋಡಿ ನೀವೇನು ಮಾಡ್ತೀರಾ ಅಂತ. ನಿಮ್ಗಂತೂ ನಿಮ್ಮ ವ್ಯಕ್ತಿ ಕಡೆ ಪ್ರಯತ್ನ ಮಾಡಿ ಸಾಕಾಗೋಯ್ತು. ನೋಡಿ ಇಲ್ಲಿ 3 ವ್ಯಕ್ತಿಗಳಿದ್ದಾರೆ, ಒಬ್ಬ ವ್ಯಕ್ತಿ ಅಲ್ಟ್ ಆಗಿಬಿಟ್ಟಿದ್ದಾನೆ. ಇದು ನೀವು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರೆ, ಬಟ್ ಆದರೆ ಆ ವ್ಯಕ್ತಿ ಇವಾಗ ಅಲ್ಟ್ ಮಾಡಿದ್ದಾನೆ. ಇಲ್ಲಿರೋದು ನಿಮ್ಮ ವ್ಯಕ್ತಿ, ಈ ಕಾರ್ಡಲ್ಲಿರೋದು ನಿಮ್ಮ ವ್ಯಕ್ತಿ, ನೀವು ಪ್ರೀತಿಸ್ತಾನಂಥ ವ್ಯಕ್ತಿ. ನೋಡಿ ಸ್ವಾಡ್ ಇಟ್ಕೊಂಡು ಇನ್ನೊಬ್ಬರು ಸ್ವಾಡೆಲ್ಲ ಕಿತ್ಕೊಂಡಿದ್ದಾನೆ. ಸೊ ಇದ್ರ ಅರ್ಥ ಏನಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ ನಿಮ್ಮ ಪ್ರೀತಿ, ನಿಮ್ಮ ಒಂದು ಉದ್ಯೋಗ, ನಿಮ್ಮ ಒಂದು ಮನಃಶಾಂತಿ, ನಿಮ್ಮೊಂದು ನೆಮ್ಮದಿ, ನಿಮ್ಮೊಂದು ಪ್ರೀತಿನ ಎಲ್ಲವನ್ನು ಕಿತ್ಕೊಂಡ್ರು. ಅಂದರೆ ಅವ್ರೇನು ಕಿತ್ಕೊಂಡಿಲ್ಲ. ಸೊ ನೀವು ಅವ್ರನ್ನ ಇಷ್ಟಪಟ್ಟು ಎಲ್ಲವನ್ನು ಕೊಟ್ಬಿಟ್ರಿ, ನಿಮ್ಮ ಪ್ರೀತಿನ ಕೊಟ್ಬಿಟ್ರಿ. ಕೆಲವ್ರಂತೂ ದುಡ್ಡನ್ನೇ ಕೊಟ್ಬಿಡ್ತೀರಾ, ಇನ್ನು ಕೆಲವರು ಜೀವನನೇ ಅವ್ರಿಗೋಸ್ಕರ ಮುಡುಪಾಗಿಟ್ಬಿಟ್ಟಿದ್ರ, ಇನ್ನು ಕೆಲವರು ಇವರೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಕೆಲವ್ರಂತೂ ಫಿಕ್ಸ್ ಆಗಿಬಿಟ್ಟಿದ್ರ. ಮೂವ್ ಆನ್ ಆಗ್ತಿಲ್ಲ, ಬೇರೆ ಕಡೆ ಡಿಸಿಷನ್ ತಗೊತಿಲ್ಲ, ಕಮಿಟ್ಮೆಂಟ್ ಅವ್ರ ಕಡೆಯಿಂದನೂ ಸಿಗ್ತಾ ಇಲ್ಲ. ಸೊ ಇದರಿಂದ ಆ ವ್ಯಕ್ತಿಯಿಂದ ನಿಮಗೆ ತುಂಬ ಹರ್ಟ್ ಆಗ್ತಾಯಿದೆ. ಇವಾಗ ನಿಮ್ಮ ವ್ಯಕ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅವರು ಗೆದ್ದರು ಅಂತ ಯೋಚನೆ ಮಾಡ್ತಾಯಿದ್ದಾರೆ, ಬಟ್ ಆದರೆ ಅವರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ಅಂತ ಇವಾಗ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲಿ ನೋಡಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಹರ್ಟ್ ಆಗ್ತದಾನೆ. ಇವಾಗ ನಿಮ್ಮ ವ್ಯಕ್ತಿ ಇಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ ಮೈಂಡಲ್ಲಿ, ನಾನು ಪ್ರೀತಿಸೋ ಅಂಥ ವ್ಯಕ್ತಿಗೋಸ್ಕರ ನಾನು ತುಂಬ ಹರ್ಟ್ ಮಾಡಿದ್ದೀನಿ, ತುಂಬ ನೋವು ಬಿಟ್ಟಿದ್ದೀನಿ ಅಂತ. ದ ಡೆವಿಲ್ ಟ್ಯಾರೋಟ್ ಕಾರ್ಡ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಮೈಂಡಲ್ಲಿ ತುಂಬ ನೆಗೆಟಿವಿಟಿ ಎನರ್ಜಿ ಐತೆ, ತುಂಬ ನೆಗೆಟಿವಿಟಿ. ಅವ್ರಿಗೆ ಒಂದ್ಸರಿ ಮೈಂಡ್ ಇರಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ. ಡಬಲ್ ಸಿಚುವೇಶನ್ನು. ಸೊ ಅವರು ನಿಮ್ಮನ್ನು ಬಿಡ್ತಾ ಇಲ್ಲ, ಅವರು ಬಿಟ್ಟು ಹೋಗ್ತಾ ಇಲ್ಲ. ನೋಡಿ ಡೆವಿಲ್ ಟ್ಯಾರೋಟ್ ಕಾರ್ಡಲ್ಲಿ ಕಟ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಲ್ಲ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟು ನಿಮ್ಮನ್ನು ಬಿಟ್ಟು ಹೋಗ್ತಲ್ಲ. ಡೆವಿಲ್ ಸೆಂಟ್ರಲ್ ಐತೆ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಿಮಗೂ ಅಷ್ಟೇ ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರಿಗೆ ನೆಗೆಟಿವಿಟಿ, ಇದು ಮಾಡಲಾ ಬೇಡವಾ, ಸರಿನಾ ತಪ್ಪಾ ಅಂತೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ನೋಡಿ ಮತ್ತೆ ಅದೇ ಫ್ಯಾಮ್ಲಿ ಕಾರ್ಡೇ ಬಂದಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮ್ಲಿ ಒಪ್ತಾರ ಇಲ್ಲೋ, ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಐತೆ, ಪದೇ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಕೆಲವ್ರಿಗೆ ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಥವಾ ಕೆಲವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಏನೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್, ಕೆರಿಯರ್ ಪ್ರಾಬ್ಲಮ್ಸು, ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಮಿಂದ ನಿಮ್ಮ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ಲ. ಸೊ ಅದೇ ನಿಮಗೆ ದೊಡ್ಡ ಪ್ರಾಬ್ಲಮ್. ಇನ್ನು ಕೆಲವ್ರಿಗೆ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ, ಆದರೂ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಬಿಟ್ಟೋಗಿರ್ತಾರೆ, ದೂರ ಆಗಿರ್ತಾರೆ. ಸೊ ಅದ್ರ ಬಗ್ಗೆನೇ ನಿಮ್ಮ ವ್ಯಕ್ತಿ ಇವಾಗ ಯೋಚನೆ ಮಾಡ್ತಾರೆ. ನೋಡಿ ನಿಮ್ಮ ವ್ಯಕ್ತಿ ಎಂಥ ಒಳ್ಳೆ ಪೊಸಿಷನ್ನಲ್ಲಿದ್ರೂ, ಎಂಥ ಒಂದು ವರ್ಕಲ್ಲಿ ಚೆನ್ನಾಗಿದ್ರೂ, ಕೆಲವರು ಅಂತೂ ಟೀಮ್ ಲೀಡರ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಎಂಥ ಒಂದು ಒಳ್ಳೆ ಪೊಸಿಷನ್, ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಎನಿಥಿಂಗ್, ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರೂ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ಸೀಕ್ರೆಟಿವ್ ಮೈಂಡು. ಸೊ ಅವರು ಯಾವುದೇ ವಿಷಯಗಳನ್ನ ನಿಮ್ಗೆ ಹೇಳೋದಿಲ್ಲ. ಸೊ ಅವ್ರು ಏನೇ ಮಾಡಬೇಕಾದ್ರೂ ರಹಸ್ಯವಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ. ಸೊ ನಿಮಗಂತೂ ಏನು ಕೆಲಸ ಹೇಳೋದು ಇಲ್ಲ, ಎಂಥದ್ದು ಇಲ್ಲ. ಸೊ ಅವರೊಂದು ಲೈಫಲ್ಲಿ ಏನೇನು ನಡೀತದೆ ಅನ್ನೋದು ಒಂದು ಸೀಕ್ರೆಟ್ಸ್ನು ನಿಮ್ಗೆ ಗೊತ್ತಿಲ್ದಂಗೆ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಅದು ಯಾರೇ ಆಗಿರ್ಬೋದು, 2 ಸೈಡ್ ಲವರ್ಸ್ ಪರ್ಸನ್ ಆಗಿರ್ಬೋದು, 2 ಸೈಡ್ ಲವ್ ಯಾರೇ ಮಾಡ್ತಾಯಿದ್ರು ನೋಡಿ, ಅವ್ರು ಕೂಡ ನಿಮ್ಮ ವ್ಯಕ್ತಿ ಆಗಿರ್ಬೋದು, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ ನಿಮ್ಮ ವ್ಯಕ್ತಿ ಆಗಿರ್ಬೋದು. ಸೊ ಅವ್ರು ಏನೇ ಮಾಡ್ತಿದ್ರು, ಎಷ್ಟೇ ದೂರ ಇದ್ರೂ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮಿಂದ ಎಷ್ಟೇ ದೂರ ಇದ್ರೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಾರೆ. ನಾನು ಅವರಿಂದ ದೂರ ಹೋಗಬಾರ್ದಾಗಿತ್ತು, ದೂರ ಹೋಗೋದಕ್ಕೆ ನನಗೆ ಸಮಸ್ಯೆ ಆಗಿದೆ, ಇವಾಗ ನಾನೇ ಒಂಟಿ ಆಗಿಬಿಟ್ಟಿದ್ದೀನಿ, ತುಂಬ ನೋವು ಪಡ್ತಾಯಿದ್ದೀನಿ. ಅವ್ರು ಇದ್ದಿದ್ರೆ ನನ್ನ ಲೈಫಲ್ಲಿ ಚೆನ್ನಾಗಿತ್ತು. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಒಂಟಿ ಆಗಿದ್ದಾನೆ, ತುಂಬ ನೋವು ಪಡ್ತಾಯಿದ್ದಾನೆ. ಬಟ್ ಆ ವ್ಯಕ್ತಿಗೆ ಎಲ್ಲ ಥರದ ಐಶ್ವರ್ಯ ಎಲ್ಲ ಆಯ್ತು, ದುಡ್ಡು ಕಾಸು ಎಲ್ಲ ಆಯ್ತು. ಬಟ್ ಆದರೆ ನೆಮ್ಮದಿ ಎಲ್ಲ ಇದ್ರೂ
ಪ್ರೀತಿ ಅನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಆ ವ್ಯಕ್ತಿ ಇನ್ನೊಂದು ಕಡೆ ನೋಡ್ತಾ ಇದ್ದಾನೆ. ಸೊ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವೇನೋ ಎಫರ್ಟ್ಸ್ ಹಾಕ್ತಾಯಿದ್ರೆ, ಬಟ್ ನಿಮ್ಮ ವ್ಯಕ್ತಿ ರಿಸ್ಕ್ ತಗೊತಾ ಇಲ್ಲ. 4 ಆಫ್ ಸ್ವಾರ್ಡ್ಸ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವರು ಪಕ್ಕಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ನಿಮ್ಮನ್ನು ಚೆಕ್ ಮಾಡ್ತಾಯಿದ್ದಾರೆ. ಕನ್ಫರ್ಮ್, ಡೌಟೇ ಇಲ್ಲ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ವಾಟ್ಸಪ್ನ ಅವಾಗವಾಗ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಫೇಸ್ಬುಕ್ ನೋಡೋದು, ಸೊ ಫೋನ್ ಕಾಂಟ್ಯಾಕ್ಟ್ಸ್ ಪದೇ ಪದೇ ನೋಡೋದು, ಮೆಸೇಜಸ್ ನೋಡೋದು, ಫೋಟೋಸ್ ಪದೇ ಪದೇ ನೋಡೋದು, ನಿಮ್ಮ ವ್ಯಕ್ತಿ ನಿಮ್ಮ ಫೋಟೋಸ್ನ ಸೊ ಎಲ್ಲ ಮಾಡ್ತಾರೆ. ನೀವು ಕೂಡ ಅಷ್ಟೇ ಅದೇ ಥರ ಸ್ಪೈ ಮಾಡ್ತಾಯಿದ್ದೀರ, ಮತ್ತು ತುಂಬ ನೋವಿನಲ್ಲೂ ಇದ್ದೀರಾ. ಬಟ್ ಆದರೆ ನಿಮ್ಮ ವ್ಯಕ್ತಿ ನಿಮ್ಗೆ ರಿಪ್ಲೈ ಮಾಡ್ತಲ್ಲ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಜಸ್ಟ್ ನೋಡ್ತಾ ಇರೋದಷ್ಟೇ, ಹಿಂಗೆ ಬಚ್ಚಿಟ್ಕೊಂಡು ಜಸ್ಟ್ ನೋಡ್ತಾ ಇರೋದಷ್ಟೇ. ಆ ವ್ಯಕ್ತಿ ಇಲ್ಲಿ ಹಿಂಗೆ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಸೊ ಅಂದರೆ ನಿಮ್ಮ ಫೋನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕದ್ದು ಮುಚ್ಚಿ ನೋಡ್ತಾ ಇದ್ದಾರೆ. ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಕಾಲ್ಸು, ವಾಟ್ಸಪ್ಪು ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ, ಮೆಸೇಜಸ್ಸು, ಫೋಟೋಸ್ ಎಲ್ಲ. ಸೊ ನಿಮ್ಮ ಬಗ್ಗೆನೇ ಪ್ರತಿ ಕ್ಷಣ ಯೋಚನೆ ಮಾಡ್ತಾಯಿದ್ದಾರೆ, ಓವರ್ ಥಿಂಕಿಂಗು. ಸೊ ಅವರು ಇವಾಗ ಬೌಂಡ್ರಿ ಹಾಕ್ಕೊಂಡು ಸೇಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಸೈಡ್ ಬರೋಕ್ಕಾಗದ್ರೆ ಒದ್ದಾಡ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಇದ್ದೋಗಿದ್ದಾರೆ. ಇನ್ನು ಕೆಲವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೋಗಿದ್ದಾರೆ. ಅಂದರೆ ಕೆಲವ್ರಿಗಂತೂ ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿಯಲ್ಲಿ ಇದ್ದೋಗಿರ್ತಾರೆ. ಇನ್ನು ಕೆಲವ್ರಿಗೆ ಕೆರಿಯರ್ ಪ್ರಾಬ್ಲಮ್ ಇದ್ದರೆ ಕೆರಿಯರಲ್ಲಿ ಇದ್ದೋಗಿರ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಆ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಮುಳುಗೋಗಿರೋದ್ರಿಂದ ನಿಮ್ಮ ಸೈಡ್ ಬರೋಕ್ಕಾಗ್ತಿಲ್ಲ ಅಂತ ಪ್ರತಿ ಕ್ಷಣ 24 hours ಯೋಚನೆ ಮಾಡ್ತಾನೆ ಇದ್ದಾರೆ. ಸೊ ಇವಾಗ ದುಃಖ ಪಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ, ನಿಮಗೋಸ್ಕರ ಅಳ್ತಾ ಇದ್ದಾರೆ. ಇವಾಗ ನೋವುಪಟ್ಟು ಅವ್ರು ಏನು ಪ್ರಯೋಜನ ಹೇಳಿ? ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇವಾಗ ನಿಮಗೋಸ್ಕರ ರಾತ್ರಿ ಆಗಲೂ ಅಳ್ತಾ ಇದ್ದಾರೆ. ಆಗ್ಲೇ ಹತ್ರ ಗೊತ್ತಾಗಲ್ಲ. ಸೊ ರಾತ್ರಿ ಆದರೆ ತುಂಬ ಅಳ್ತಾ ಇದ್ದಾರೆ. ಮೂನ್ ಅಂದರೆ ನೈಟ್ ಎನರ್ಜಿ ಅಲ್ವಾ? ಸೊ ರಾತ್ರಿ ಆದ್ರೇ ನಿಮ್ಮ ವ್ಯಕ್ತಿ ತುಂಬ ಅಳ್ಳೋದು. ಅದನ್ನು ಯಾರಿಗೂ ಹೇಳ್ತಾಯಿಲ್ಲ. ಸೊ ನಿಮಗೆ ಕೂಡ ಹೇಳ್ತಾಯಿಲ್ಲ. ನಿಮ್ಮ ವ್ಯಕ್ತಿ ರಾತ್ರಿ ಆದರೆ ರಾತ್ರಿ ನಿಮ್ಮನ್ನು ನೆನೆಸ್ಕೊಂಡು ಪದೇ ಪದೇ ಅಳ್ತಾನೆ ಇದ್ದಾರೆ. ಸೊ ನಿಮಗೆ ಮೋಸ ಮಾಡಿದ್ದೀನಿ, ಚೀಟ್ ಮಾಡಿದ್ದೀನಿ, ನಿಮ್ಮಿಂದ ದೂರ ಆದಂಥ ನಿಮ್ಮ ವ್ಯಕ್ತಿಗೆ ಪದೇ ಪದೇ ಅದೇ ಕೊರಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಪದೇ ಪದೇ ಯೋಚನೆ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ 7 ಸ್ವಾರ್ಡ್ಸ್ ಬಂದಿದೆ. ಆ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ. ಇದು ಚೀಟಿಂಗ್ ಕಾರ್ಡ್. ಸೊ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿದಾರಂತ ಪದೇ ಪದೇ ನೆನೆಸ್ಕೊಂಡು ತುಂಬ ಕೊರಗ್ತಾ ಇದ್ದಾರೆ, ತುಂಬ ನೋವು ಪಡ್ತಾ ಇದ್ದಾರೆ. ಇವಾಗ ನೀವೇ ಬೇಕು ಅಂತ ಮ್ಯಾಜಿಷಿಯನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೀವೇ ಅವ್ರ ಲೈಫಲ್ಲಿ ಬರಲಿ ಅಂತ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಟೆಕ್ನಿಕ್ಸ್ ಕೂಡ ಉಪಯೋಗಿಸ್ತಾ ಇದ್ದಾರೆ. ಸೊ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೂ ಕ್ಯಾಸ್ಟು, ಕಲ್ಚರು, ಏಜು ತುಂಬ ಡಿಫ್ರೆನ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೂ ಇವಾಗ ತುಂಬ ದೂರ ಇದೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಐತೆ, ದೂರ ಐತೆ. ಸೊ ಅದರಿಂದ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಮನ್ನಂತ ತುಂಬ ನೋವಿನಲ್ಲಿದ್ದಾರೆ. ವಾಟ್ಸಪ್ಪು, ಕಾಲು, ಮೆಸೇಜ್ ಆದರೆ ಡೈರೆಕ್ಟಾಗಿ ಫೋನ್ ಮಾಡಿಬಿಡ್ತಾರಲ್ಲ. ಸೊ ನೀವು ವ್ಯಕ್ತಿ ನಿಮಗೆ ಫೋನ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ, ಆದರೆ ನಿಮ್ಮನ್ನು ಡೈರೆಕ್ಟಾಗಿ ನೋಡಬೇಕು, ಅದು ಅವ್ರಿಗಿಷ್ಟ. ಅದೇ ನೀವು ಅವ್ರ ಹತ್ರ ಇದ್ದಿದ್ರೆ ಡೈರೆಕ್ಟಾಗಿ ದಿನ ನೋಡ್ತಾ ಇದ್ರೆ ಸುಮ್ಮನೆ ಏನು ಗೊತ್ತಿಲ್ಲದವ್ರ ಥರ ಮತ್ತೆ ನೋಡಿಲ್ಲ ಅನ್ನೋ ಥರ ಸುಮ್ಮನೆ ಇರ್ತಾಯಿದ್ರು. ನಿಮ್ಮ ವ್ಯಕ್ತಿ ಅಂದರೆ ನಿಮಗೆ ತುಂಬ ಇಷ್ಟ, ಅವರು ಅಷ್ಟೇ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ಆದರೆ ಫೋನು, ಕಾಲು, ಮೆಸೇಜ್ ಮಾಡಲ್ಲ. ಸೊ ಮಾಡಿದರೆ ಎಲ್ಲಿ ಗೊತ್ತಾಗ್ಬಿಡುತ್ತೆ, ನನ್ನೊಂದು ಈಗೋ ಎಲ್ಲ ಹರ್ಟ್ ಆಗುತ್ತೆ, ನನ್ನೊಂದು ಆ್ಯಟಿಟ್ಯೂಡ್ ಎಲ್ಲಿ ಕೆಳಗಿಳಿದೋಗುತ್ತೆ ಅಂತ ನಿಮ್ಮ ವ್ಯಕ್ತಿಗೆ ಭಯ. ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಕಡೆ ಬರಬೇಕಂತ ತುಂಬ ಸರಿ ಯೋಚನೆ ಮಾಡ್ತಾರೆ, ಆದರೆ ಬರೋಕ್ಕಾಗ್ತಿಲ್ಲ. ಎಂಪೈರರ್, ಚಕ್ರವರ್ತಿ ಅಂದರೆ ನಿಮ್ಮ ವ್ಯಕ್ತಿ ಆ್ಯಟಿಟ್ಯೂಡ್ ತುಂಬ ಜಾಸ್ತಿ ಇದೆ. ಸೊ ನಿಮ್ಮ ಸೈಡ್ ಬರಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ, ಬಟ್ ಆಗ್ತಾಯಿಲ್ಲ. ನೋಡಿ, ಈಗ ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಎಷ್ಟೇ ಬರಬೇಕಂತ ಪ್ರಯತ್ನಗಳು ಮಾಡ್ತಾಯಿದ್ರೂ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸೊ ನೀವೇ ಅವ್ರ ಲೈಫಲ್ಲಿ ಮತ್ತೆ ಬೇಕು ಅಂತ ದೇವ್ರನ್ನ ಕೂಡ ಕೇಳ್ಕೊತಾ ಇದ್ದಾರೆ. ನೀವು ಅವರು ಮದುವೆ ಆಗಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಆಗಬೇಕಂತ ಅವ್ರು ತುಂಬ ಯೋಚನೆ ಮಾಡ್ತಿದ್ರೆ. ಕೆಲವರಂತೂ ಡ್ರೀಮ್ಸ್ ಕಾಣ್ತಾಯಿದ್ರೆ, ಕನಸು ಕಾಣ್ತಾರೆ. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರಂತೂ ರಿಯೂನಿಯನ್ ಆಗಬೇಕಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಸೊ ಇದು ಇವತ್ತಿನ ರೀಡಿಂಗು. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ರೆ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್. ಯಾರಿಗೆ ಇಷ್ಟ ಆದರೆ ಅವ್ರು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ.